ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲಿ ಸ್ಕಿಪ್ ಮಾಡಬೇಡಿ. ಮತ್ತು ಯಾರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದರೆ ನಿಮ್ಗೇನು ಹೇಳ್ತಾ ಇದ್ದೀನಿ ಅಂತ ಹೇಳಿ ಅರ್ಥ ಆಗೋದಿಲ್ಲ. ಮತ್ತು ಈ ವಿಡಿಯೋಗೆ ನಾನು 4000 ಲೈಕ್ಸ್ನ ಟಾರ್ಗೆಟ್ ಕೊಟ್ಟಿದ್ದೀನಿ. ಎಲ್ಲರೂ ಲೈಕ್ ಮಾಡ್ತೀರಲ್ವಾ? ಜಸ್ಟ್ ಸ್ಟಾರ್ಟ್ ಅವರ್ ವಿಡಿಯೋ. ಇಂದಿನ ನಮ್ಮ ವಿಡಿಯೋ ತುಂಬ ವಿಶೇಷ. ನಾವು ಶ್ರಾವಣ ಮಾಸದಲ್ಲಿ ಬರುವ ಅದ್ಭುತ ಗಜಕೇಸರಿ ಯೋಗದ ಬಗ್ಗೆ ತಿಳಿಯೋಣ. ಈ ಮಹಾಯೋಗವು ವರ್ಷದಲ್ಲಿ ಕೆಲವೇ ಬಾರಿ ಮಾತ್ರ ಉಂಟಾಗುತ್ತೆ. ಇದೊಂದು ಅತ್ಯಂತ ಶ್ರೇಷ್ಠವಾದ ರಾಜಯೋಗ. ಈ ಯೋಗ ಬರುವಾಗ ಕೆಲವು ರಾಶಿಗಳಿಗೆ ಅದೃಷ್ಟದ ಬಾಗಿಲುಗಳು ತೆರೆದುಕೊಳ್ತವೆ. ವಿಶೇಷವಾಗಿ 5 ರಾಶಿಗಳಿಗೆ ಇದು ಭವಿಷ್ಯವನ್ನೇ ಬದಲಾಯಿಸುವಂತಹ ಸಮಯ. ಇನ್ನು 5 ರಾಶಿಗಳು ಯಾವ್ಯಾವು, ಯಾವ ರಾಶಿಗೆ ಯಾವ ಕ್ಷೇತ್ರದಲ್ಲಿ ಲಾಭ, ಮತ್ತು ಈ ಯೋಗದ ಪವಿತ್ರ ಶಕ್ತಿಯನ್ನ ಹೇಗೆ ಬಳಸಿ ನೀವು ಬದುಕಿನಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಬಹುದು ಎಂಬುದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಯೋಣ. ಗಜಕೇಸರಿ ಯೋಗದ ಅರ್ಥವನ್ನ ನಾವು ಮೊದಲು ತಿಳಿಯೋಣ. ಗಜಕೇಸರಿ ಯೋಗವು ಚಂದ್ರನನ್ನ ಆಶ್ರಯಿಸಿದ ಶಕ್ತಿಶಾಲಿ ಯೋಗ. ಜಾತಕದಲ್ಲಿ ಚಂದ್ರನು ಗುರುವಿನೊಂದಿಗೆ ಸೇರಿದಾಗ ಅಥವಾ ಗುರುವಿನ ದೃಷ್ಟಿಯಲ್ಲಿ ಇದ್ದಾಗ ಈ ಯೋಗ ಉಂಟಾಗುತ್ತೆ. ಗಜದಂತ ಶಕ್ತಿ, ಕೇಸರಿಯಂತ ಶೌರ್ಯ, ಧೈರ್ಯ, ರಾಜಯೋಗ, ಜನಪ್ರಿಯತೆ, ರಾಜಕೀಯದಲ್ಲಿ ಉನ್ನತಿ, ಆರ್ಥಿಕ ಪ್ರಗತಿ ಇವೆಲ್ಲ ಈ ಯೋಗದ ಫಲಗಳು. ಈ ಯೋಗವು ಶ್ರಾವಣ ಮಾಸದಲ್ಲಿ ಬರುತ್ತಿರುವ ಕಾರಣದಿಂದಾಗಿ ಧರ್ಮಪರವಾದ ಈ ತಿಂಗಳು ಈ ಯೋಗಕ್ಕೆ ಇನ್ನೂ ವಿಶೇಷವಾದ ಶಕ್ತಿಯನ್ನು ಒದಗಿಸುತ್ತೆ. ಈಗ ನೋಡಿ, ಈ 5 ರಾಶಿಗಳು ಯಾವುವು ಮತ್ತು ಅವರ ಬದುಕಿನಲ್ಲಿ ಈ ಯೋಗ ಏನನ್ನೆಲ್ಲ ಮಾಡಬಹುದು, ಏನನ್ನೆಲ್ಲ ಕೊಡಬಹುದು ಅಂತ ನೋಡೋಣ. ಇನ್ನು ಮೊದಲನೆಯದಾಗಿ ಮೇಷರಾಶಿ. ಶ್ರಾವಣ ಮಾಸದಲ್ಲಿ ಗಜಕೇಸರಿ ಯೋಗವು ಮೇಷ ರಾಶಿಯವರಿಗೆ ಆರ್ಥಿಕ ತೊಡಕುಗಳನ್ನೆಲ್ಲ ಪರಿಹರಿಸಿ ನೂತನ ಆದಾಯದ ಮಾರ್ಗಗಳನ್ನು ಒದಗಿಸುತ್ತೆ. ಕೆಲಸ ಹುಡುಕುತ್ತಿರುವವರಿಗೆ ಉತ್ತಮ ಉದ್ಯೋಗ ಲಭಿಸಬಹುದು. ದಾಂಪತ್ಯ ಜೀವನದಲ್ಲಿ ಶಾಂತಿ ಬರುತ್ತೆ. ಮನೆ ಖರೀದಿ ಅಥವಾ ಜಾಗ ಖರೀದಿಗೆ ಅನುಕೂಲವಾಗುತ್ತೆ. ಗುರು ಮತ್ತು ಚಂದ್ರನ ಅನುಗ್ರಹದಿಂದ ಮೇಷರಾಶಿಯವರು ಈ ಸಮಯದಲ್ಲಿ ಧಾರ್ಮಿಕ ಸೇವೆಗಳಲ್ಲಿ ಪಾಲ್ಗೊಳ್ತಾರೆ. ಗುರುದೇವರಿಗೆ ಮತ್ತು ಶನಿವಾರದ ಹವನಗಳು ನಿಮ್ಮ ಶ್ರೇಯಸ್ಸನ್ನು ಹೆಚ್ಚಿಸಬಹುದು. ಈ ಯೋಗದ ಶಕ್ತಿ ನಿಮಗೆ ಹೊಸ ಜನ ಸಂಪರ್ಕಗಳನ್ನು ನೀಡಬಹುದು. ಇನ್ನು ರಾಜಕೀಯದಲ್ಲಿರುವವರು ಜನಪ್ರಿಯತೆ ಹೆಚ್ಚಿಸಿಕೊಳ್ಬಲ್ಲರು. ಯಾವುದೇ ಪ್ರಾರಂಭದ ಕೆಲಸಗಳಲ್ಲಿ ಯಶಸ್ಸು ಅನ್ನೋದು ಇವರಿಗೆ ಸಿಗುತ್ತೆ. ಪಿತೃ ಸಂಪತ್ತಿಗೆ ಸಂಬಂಧಿಸಿದ ವಿಚಾರಗಳು ಎಲ್ಲವೂ ಪರಿಹಾರ ಆಗ್ತವೆ. ಈ ಸಮಯದಲ್ಲಿ ಹೂಡಿಕೆ ಮಾಡಿದರೆ ಅದು ಉತ್ತಮ ಲಾಭವನ್ನು ಕೂಡ ಕೊಡುತ್ತೆ. ವಿದೇಶ ಪ್ರಯಾಣದ ಅವಕಾಶನೂ ಸಿಗುತ್ತೆ. ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆದರೆ ಈ ಯೋಗ ನಿಮ್ಮನ್ನು ಫುಲ್ ಹೈ ಲೆವೆಲ್ಗೆ ಕೊಂಡೊಯ್ಯುತ್ತೆ, ತುಂಬ ದೊಡ್ಡ ವ್ಯಕ್ತಿಯನ್ನಾಗಿ ರೂಪಿಸುತ್ತೆ. ಇನ್ನು ಎರಡನೆಯದಾಗಿ ಸಿಂಹ ರಾಶಿ. ಈ ರಾಶಿಗೆ ಗಜಕೇಸರಿ ಯೋಗ ತೀವ್ರ ಧೈರ್ಯ, ಆಕರ್ಷಣೆ ಮತ್ತು ಐಶ್ವರ್ಯವನ್ನ ಕೊಡುತ್ತೆ. ನಾಯಕತ್ವ ಗುಣಗಳು ನಿಮ್ಮಲ್ಲಿ ಬೆಳೆಯುತ್ತವೆ. ನಿಮ್ಮ ಮಾತಿಗೆ ಬೆಲೆ ಸಿಗುತ್ತೆ. ಸಂಘಟನಾ ಕಾರ್ಯಗಳಲ್ಲಿ ಮುಂಚೂಣಿಗೆ ಬರ್ತೀರಾ. ವಿಶೇಷವಾಗಿ ಈ ಸಮಯದಲ್ಲಿ ನಿಮ್ಮ ಆಂತರಿಕ ಶಕ್ತಿ ಹೆಚ್ಚಾಗುತ್ತೆ. ಧರ್ಮ ಚಿಂತನೆ, ಭಗವದ್ಗೀತೆ ಪಠಣ ಅಥವಾ ದೇವಾಲಯಗಳಲ್ಲಿ ಸೇವೆ ಮಾಡುವುದು ನಿಮಗೆ ಅಧಿಕ ಶ್ರೇಯಸ್ಸನ್ನು ತರಬಹುದು. ಹಣಕಾಸು ಸ್ಥಿತಿ ಬದಲಾಗುತ್ತೆ. ಬದಲಾಗದ ಕೊಡುಗೆಗಳು ಬರುತ್ತೆ. ಹೊಸ ವ್ಯವಹಾರ ಪ್ರಾರಂಭಕ್ಕೆ ಇದು ಒಂದು ಉತ್ತಮ ಕಾಲ. ಸಾಮಾಜಿಕ ಜೀವನದಲ್ಲಿ ಪ್ರಶಂಸೆಗೆ ಪಾತ್ರರಾಗ್ತೀರಾ. ಹಿರಿಯರಿಂದ ಆಶೀರ್ವಾದ ಸಿಗುತ್ತೆ. ಮಕ್ಕಳು ಶಿಕ್ಷಣದಲ್ಲಿ ಯಶಸ್ಸು ಕಾಣ್ತಾರೆ. ಈ ಸಮಯದಲ್ಲಿ ನೆರೆಹೊರೆಯವರೊಂದಿಗೆ ಸಂಬಂಧ ಸುಧಾರಿಸುತ್ತೆ. ನಿಮ್ಮಿಂದ ದೂರ ಇದ್ದರೂ ಕೂಡ ಮತ್ತೆ ನಿಮ್ಮ ಹತ್ರ ಬರ್ತಾರೆ. ಮನೆಯಲ್ಲಿ ಶುಭ ಕಾರ್ಯಗಳು ಆ ಯೋಗ ಕೂಡ ಇದೆ. ಈ ಸಮಯದಲ್ಲಿ ಸಿಂಹ ರಾಶಿಯವರು ತಮ್ಮ ಧ್ಯೇಯಗಳತ್ತ ದೃಢ ನಿಲುವು ಹೊಂದಬೇಕು. ಇನ್ನು ಮೂರನೇದು ಧನುರಾಶಿ. ಈ ಧನುರಾಶಿಯವರಿಗೆ ಈ ಗಜಕೇಸರಿ ಯೋಗವು ಒಂದು ಒಳ್ಳೆಯ ಬದಲಾವಣೆಗಳನ್ನು ತರುತ್ತೆ. ಆತ್ಮವಿಶ್ವಾಸ ಹೆಚ್ಚಾಗಿ ನಿಮ್ಮ ಕಷ್ಟಗಳನ್ನು ಜಯಿಸುವ ಶಕ್ತಿ ಸಿಗುತ್ತೆ. ಈ ರಾಶಿಯವರು ಕಳೆದ ತಿಂಗಳುಗಳಲ್ಲಿ ಅನುಭವಿಸಿದ ಆರ್ಥಿಕ ಸಂಕಟಗಳು ಈ ಶ್ರಾವಣ ಮಾಸದಲ್ಲಿ ಎಲ್ಲವೂ ನಿವಾರಣೆಯಾಗಿ ಹೋಗುತ್ತೆ. ಗಜಕೇಸರಿ ಯೋಗದ ಪ್ರಭಾವದಿಂದ ನೀವು ಶಕ್ತಿಶಾಲಿಯಾದ ಆತ್ಮಸ್ಥೈರ್ಯವನ್ನು ಹೊಂದಿರಾ. ದೇವ ಪೂಜೆ ಮತ್ತು ಗುರುಪೂಜೆ ಮಾಡೋದ್ರಿಂದ ಹೆಚ್ಚು ಲಾಭ ನಿಮಗೆ ಸಿಗುತ್ತೆ. ಭಗವಂತನ ನಾಮಸ್ಮರಣೆ ನಿಮಗೆ ಶ್ರೇಯಸ್ಸನ್ನು ತರುತ್ತೆ. ಈ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ದೊರೆಯುತ್ತೆ. ಉದ್ಯೋಗದಲ್ಲಿ ಹುದ್ದೆ ಮೇಲ್ಮಟ್ಟಕ್ಕೆ ಹೋಗ್ತೀರಾ. ಮುಳುಗಿದ ಹಣವನ್ನ ಮರಳಿ ಪಡೆಯುವ ಸಾಧ್ಯತೆ ಜಾಸ್ತಿ ಇದೆ. ಶ್ರದ್ಧೆಯಿಂದ ಹೂಡಿಕೆ ಮಾಡಿದರೆ ದೀರ್ಘಕಾಲದ ಲಾಭ ಸಿಗಬಹುದು. ಇನ್ನು ಧನುರಾಶಿಯವರು ಈ ಸಮಯದಲ್ಲಿ ಪಾಠ, ಧ್ಯಾನ, ಪಠಣಗಳಲ್ಲಿ ಆಸಕ್ತಿ ಬೆಳೆಸಬೇಕು. ಕುಟುಂಬದ ಮೌಲ್ಯಗಳನ್ನು ಕಾಪಾಡಬೇಕು. ಇನ್ನು 4ನೇದಾಗಿ ಕುಂಭರಾಶಿ.
ಈ ರಾಶಿಗೆ ಶ್ರಾವಣ ಮಾಸದ ಗಜಕೇಸರಿ ಯೋಗ ಆಧ್ಯಾತ್ಮಿಕ ಪ್ರಗತಿಯ ಜೊತೆಗೆ ಆರ್ಥಿಕ ಉನ್ನತಿಯನ್ನ ತರುತ್ತೆ. ಇತ್ತೀಚೆಗೆ ಆತ್ಮೀಯ ಸಂಬಂಧದಲ್ಲಿ ಉದ್ವಿಗ್ನತೆ ಇದ್ರೆ ಅದಕ್ಕೆ ಪರಿಹಾರ ಸಿಗುತ್ತೆ. ಸ್ನೇಹಿತರಿಂದ ಸಹಾಯ ಸಿಗುವುದು. ಪತ್ನಿಯ ಆರೋಗ್ಯ ಸುಧಾರಣೆ ಕಾಣುತ್ತೆ. ಉದ್ಯೋಗದಲ್ಲಿ ಬದಲಾವಣೆ ಆಗಬಹುದು. ಹೊಸ ಅವಕಾಶಗಳು ನಿಮ್ಮ ಬಾಗಿಲಿಗೆ ಬರುವುದು ಖಂಡಿತ. ಕೇವಲ ಧೈರ್ಯದಿಂದ ನಿರ್ಧಾರ ತೆಗೆದುಕೊಂಡ್ರೆ ಈ ಯೋಗದ ಶಕ್ತಿ ನಿಮ್ಮ ಜೀವನವನ್ನೇ ಮೇಲಕ್ಕೆತ್ತುತ್ತೆ. ಈ ಸಮಯದಲ್ಲಿ ಮಾನಸಿಕ ಶಾಂತಿ ಹೆಚ್ಚಾಗಿ ನೀವು ಹೊಸದಾಗಿ ಬರವಣಿಗೆ, ಸಂಶೋಧನೆ ಅಥವಾ ಮಾಧ್ಯಮ ಕ್ಷೇತ್ರಗಳಲ್ಲಿ ಸಫಲ ಆಗಬಹುದು. ಕುಂಭರಾಶಿಯವರು ಈ ಸಮಯದಲ್ಲಿ ಇತರರ ಸಹಾಯದಿಂದ ಮುಂದಕ್ಕೆ ಸಾಗ್ತಾರೆ. ಲಾಭದಾಯಕ ಯಾತ್ರೆಗಳ ಸಾಧ್ಯತೆ ಇದೆ. ದೇವಸ್ಥಾನಗಳ ಸೇವೆಯಲ್ಲಿ ಪಾಲ್ಗೊಳ್ಳಿ. ತಾಯಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಉತ್ತಮ ಬೆಳವಣಿಗೆ ಕಾಣಬಹುದು. ಮನೆಯಲ್ಲಿ ಹೊಸ ವಾಹನ ಅಥವಾ ತಂತ್ರಜ್ಞಾನ ಖರೀದಿ ಆಗುತ್ತೆ. ಇನ್ನು 5ನೇದು ಮೀನರಾಶಿ. ಈ ಮೀನರಾಶಿಗೆ ಗಜಕೇಸರಿ ಯೋಗ ದೈವಿಕ ಅನುಗ್ರಹ ದಿಂದ ಅವರಿಗೆ ಬಂದಿದೆ. ಶ್ರಾವಣ ಮಾಸದಲ್ಲಿ ಈ ರಾಶಿಗೆ ಗುರು ಮತ್ತು ಚಂದ್ರನ ಕೃಪೆಯಿಂದ ಅಪಾರ ಒಂದು ಆರ್ಥಿಕ ಲಾಭ ಸಿಗುತ್ತೆ. ಹಿಂದಿನ ಸಮಯದಲ್ಲಿ ಮಾಡಿದ ಪುಣ್ಯಗಳ ಫಲ ಈ ಯೋಗದ ಮೂಲಕ ನಿಮಗೆ ದೊರೆಯುತ್ತೆ. ಮೀನರಾಶಿಯವರು ಇತ್ತೀಚೆಗೆ ಅನುಭವಿಸಿದ ಸಂಕಷ್ಟಗಳಿಗೆ ಈಗ ಪೂರ್ಣ ಪರಿಹಾರ ಸಿಗುತ್ತೆ. ಉದ್ಯೋಗ ಬದಲಾವಣೆ ಯೋಗ ಇದೆ. ನಿಮ್ಮ ಕಲ್ಪನೆಗಳು ವಾಸ್ತವವಾಗುತ್ತೆ. ನೀವು ಬಯಸಿದ ವ್ಯಕ್ತಿಯೊಂದಿಗೆ ಮದುವೆ ಕೂಡ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್, ವೈದ್ಯಕೀಯ ಅಥವಾ ಸೃಜನಾತ್ಮಕ ಕ್ಷೇತ್ರಗಳಲ್ಲಿ ಯಶಸ್ಸು. ಈ ಸಮಯದಲ್ಲಿ ನೀವು ಯಾವುದನ್ನೇ ಪ್ರಾರಂಭಿಸಿದ್ರು ಕೂಡ ಅದರಲ್ಲಿ ಶ್ರೇಷ್ಠ ಫಲ ಸಿಗೋದು ಗ್ಯಾರಂಟಿ. ಈ ಯೋಗದಲ್ಲಿ ದೇವರ ನಾಮ ಸ್ಮರಣೆ, ಉಗ್ರಣ ಸೇವೆ, ಗೋಪೂಜೆ ಇವೆಲ್ಲ ಮಾಡಿದರೆ ತುಂಬ ಒಳ್ಳೆಯದು. ಗಜಕೇಸರಿ ಯೋಗದಲ್ಲಿ ಪಾಲಿಸಬೇಕಾದ ಇನ್ನು ಉಪಾಯಗಳು ಯಾವ್ಯಾವು ಅಂತಂದ್ರೆ, ಈ ಹೇಳಿದ ಎಲ್ಲರೂ ಕೂಡ ಪ್ರತಿದಿನವೂ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಗುರು ಮಂತ್ರ ಅಥವಾ ಚಂದ್ರ ಮಂತ್ರ ಪಠಿಸಬೇಕು. ಇನ್ನು 2ನೇದಾಗಿ ಗುರುವಾರದಂದು ಹಳದಿ ಹೂಗಳಿಂದ ದೇವಿಯನ್ನ ಪೂಜಿಸಬೇಕು. ಇನ್ನು 3ನೇದಾಗಿ ಮೆಣಸನ್ನ ನುಂಗಿ ಆ ದಿನವನ್ನು ಪ್ರಾರಂಭ ಮಾಡಬೇಕು. ಇನ್ನು 4ನೇದು ಪ್ರತಿದಿನವೂ ಒಂದು ಬಡವನಿಗೆ ಅನ್ನದಾನ ಮಾಡೋದ್ರಿಂದ ಈ ಯೋಗದ ಶಕ್ತಿ ಇನ್ನೂ ಜಾಸ್ತಿ ಆಗುತ್ತೆ. ಮತ್ತು 5ನೇದಾಗಿ ತಮ್ಮ ತಂದೆ ತಾಯಿಗೆ ಸೇವೆ ಮಾಡಿದರೆ ಈ ಯೋಗದ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗುತ್ತೆ. ಇವುಗಳಲ್ಲಿ ನೀವು ಯಾವ ರಾಶಿಗೆ ಸೇರ್ತೀರಾ ಅಂತ ಕಮೆಂಟ್ ಮಾಡಿ. ಈ ಗಜಕೇಸರಿ ಯೋಗ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆ ತಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ. ಇಂತಹ ಧರ್ಮ, ಜ್ಯೋತಿಷ್ಯ, ಶ್ರದ್ಧೆಯ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಹತ್ವದ ರಹಸ್ಯ ನಾನು ನಿಮಗೆ ಹೇಳ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂ, ಪ್ರಧಾನ ತಾಂತ್ರಿಕ್ ಮಂಜುನಾಥ್ ಭಟ್. ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ, ಇಷ್ಟಪಟ್ಟವರು ನಿಮ್ಮಂತಾಗಲು, ಸ್ತ್ರೀ ಪುರುಷ ವಶೀಕರಣ, ಪುರುಷ ವಶೀಕರಣ, ಮಾಟ ಮಂತ್ರ, ವಾಮಾಚಾರ, ಗಂಡ ಹೆಂಡತಿ ಕಿರಿಕಿರಿ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಮದುವೆಯಲ್ಲಿ ತೊಂದರೆ, ಸಂತಾನದಲ್ಲಿ ತೊಂದರೆ, ಅತ್ತೆ ಸೊಸೆ ಜಗಳ, ಅಣ್ಣ ತಮ್ಮಂದಿರ ಕಲಹ, ಡೈವೋರ್ಸ್ ಪ್ರಾಬ್ಲಮ್, ಕೋರ್ಟು ಕಚೇರಿ ವಿಚಾರ, ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಚಿಂತಿಸಬೇಡಿ. ಕೇರಳ, ಕೊಳ್ಳೇಗಾಲ ಹಾಗೂ ಕೋಲ್ಕತ್ತಾ ಕಾಳಿಯ ವಿಶಿಷ್ಟ ಪೂಜಾ ಶಕ್ತಿಗಳ ಮೂಲಕ 100ರಷ್ಟು ಪರಿಹಾರ ಮತ್ತು ಉತ್ತಮ ಮಾರ್ಗದರ್ಶನ ನೀಡುತ್ತಾರೆ. ಹಿಂದೆ ಕರೆ ಮಾಡಿ 9591362444 9591362444.